ನಮಸ್ಕಾರ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾ. 100 ಅಡಿಯ ರಸ್ತೆಯನ್ನ ಹಾರಿ ಬಂದಿದೆ ಕಾರು. ಡಿವೈಡರ್ ಹಾರಿ ಫುಟ್ಪಾತ್ಗೆ ಕಾರು ಜಂಪ್ ಆಗಿದೆ. ಭೀಕರ ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮದ್ಯಪಾನ ಮಾಡಿ ಕಾರು ಚಲಾಯಿಸ್ತಾ ಇದ್ದಂತಹ ಮಾಲೀಕ ಬೆಂಗಳೂರಿನ ಇಂದಿರಾನಗರದ 18ನೇ ಮುಖ್ಯ ರಸ್ತೆಯಲ್ಲಿ ಅಪಘಾತ ಆಗಿರೋದು. 100 ಅಡಿಯ ರಸ್ತೆಯನ್ನ ಹಾರಿ ಬಂದಿದೆ ಕಾರು. ಡಿವೈಡರ್ ಹಾರಿ ಫುಟ್ಪಾತ್ಗೆ ಕಾರು ಜಂಪ್ ಆಗಿರೋದು. ಭೀಕರ ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮದ್ಯಪಾನ ಮಾಡಿ ಕಾರಿನ ಮಾಲಕ ಕಾರನ್ನು ಚಲಾಯಿಸ್ತಾ ಇದ್ದ. ಇಂದಿರಾನಗರದ 18ನೇ ಮುಖ್ಯ ರಸ್ತೆಯಲ್ಲಿ ಈ ಅಪಘಾತ ಸಂಭವಿಸಿದೆ. ಇದೀಗ ಈ ಘಟನೆಯಲ್ಲಿ ಯುವಕ ಹಾಗೂ ಯುವತಿಯರ ಗುಂಪು ಗ್ರೇಟ್ ಎಸ್ಕೇಪ್ ಆಗಿರೋದು ಭಯಾನಕ ದೃಶ್ಯ ಇದು. ಯುವಕ ಯುವತಿಯರು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಡಿವೈಡರ್ನ ಹಾರಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು. ಒಂದು ತಂಡ ಇದೆ ಅಲ್ಲಿ. ಡಿವೈಡರ್ ಹಾರಿ ಆ ಕಾರು ಜಂಪ್ ಆಗಿದೆ. ಭಯಾನಕವಾದದ್ದು. ಈ ಭೀಕರ ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮದ್ಯಪಾನ ಮಾಡಿ ಈ ವ್ಯಕ್ತಿ ಕಾರನ್ನು ಚಲಾಯಿಸ್ತಾ ಇದ್ದ ಅಂತ ನೋಡಿ. ತಂಡ ನಿಂತಿದೆ. ಏಕಾಏಕಿಯಾಗಿ ಆ ಕಡೆಯಿಂದ ಕಾರ್ ಬರುತ್ತೆ. ಯುವಕ ಯುವತಿಯರ ತಂಡ ಗ್ರೇಟ್ ಎಸ್ಕೇಪ್ ಆಗಿರೋದು ಈ ಘಟನೆಯಲ್ಲಿ. ಇಂದಿರಾನಗರದ 18ನೇ ಮುಖ್ಯ ರಸ್ತೆಯಲ್ಲಿ ಅಪಘಾತ ಸಂಭವಿಸಿದೆ. ಮದ್ಯಪಾನ ಮಾಡಿ ಕಾರು ಚಲಾಯಿಸ್ತಾ ಇದ್ದ ಕಾರ್ ಮಾಲೀಕ ಗುರುವಾರ ರಾತ್ರಿ 11:34 ಈ ಘಟನೆ ಆಗಿದೆ ಅಂತ. 90ರ ವೇಗದಲ್ಲಿ ಇತ್ತಂತೆ ವಾಹನ. ಆ ಪರಿಪ್ರಮಾಣದಲ್ಲಿ ವೇಗ ಇತ್ತು. 90ರ ವೇಗದಲ್ಲಿ ವಾಹನ ಚಲಾಯಿಸ್ತಂತೆ ಏಕಾಏಕಿಯಾಗಿ ಡಿವೈಡರ್ ಅನ್ನ ದಾಟಿ ವಾಹನ ಜಂಪ್ ಆಗಿ ಬಂದಿದೆ. ಎಡಕ್ಕೆ ತಿರುಗಿಸದೆ ನೇರವಾಗಿ ಡಿವೈಡರ್ಗೆ ಹೊಡೆದು ಮುಂದೆ ಇದ್ದಂಥ ಹೋಟೆಲ್ಗೆ ಡಿಕ್ಕಿಯಾಗಿದೆ. ಒಂದು ತಂಡ ಯುವಕ ಯುವತಿಯರ ತಂಡ ಏನಿತ್ತು, ಊಟ ಮಾಡಿಕೊಂಡು ಹೋಟೆಲ್ ಹೊರಗಡೆ ಅವರು ನಿಂತಿದ್ರು. ಈ ಘಟನೆ ಕಾರ್ ಡಿವೈಡರ್ಗೆ ಡಿಕ್ಕಿ ಹೊಡೆದು ಆ ಶಬ್ದ ಏನು ಕೇಳಿಸ್ತಲ್ಲ, ತಕ್ಷಣವೇ ಅವರು ವಿಚಲಿತರಾಗಿ ಓಡಿ ಹೋಗ್ಬಿಡ್ತಾರೆ. ನೀವು ನೋಡಿ ಆ ದೃಶ್ಯವನ್ನು. ಯುವಕ ಯುವತಿಯರು ಅಲ್ಲಿಂದ ಗ್ರೇಟ್ ಎಸ್ಕೇಪ್ ಆಗಿಬಿಡೋದು. ಇದೀಗ ಕಾರ್ ಮಾಲೀಕನಿಂದಲೇ ಅಪಘಾತ ಆಗಿದೆ. ಅತಿ ವೇಗವಾಗಿ ಮತ್ತು ಮದ್ಯಪಾನ ಮಾಡಿರೋ ಕಾರಣಕ್ಕಾಗಿ ಈ ಘಟನೆ ಆಗಿದೆ ಅಂತ. ಅಪಘಾತ ಜೀವನ್ ಭೀಮಾನಗರ ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಆ ದೃಶ್ಯ ನೋಡಿದ್ರೆ ಭಯ ಭೀತಿ ಆಗ್ಬಿಡುತ್ತೆ. ಹೆಂಗಾಯ್ತು ಇದು? ಪ್ರವೀಣ್, ಸಿಸಿಟಿವಿ ದೃಶ್ಯಾವಳಿಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ನಿಮ್ಗೂ ಕೂಡ ಗೊತ್ತಾಗುತ್ತೆ ಈ ಅಪಘಾತದ ಭೀಕರತೆ ಎಷ್ಟರ ಮಟ್ಟಿಗಿದೆ ಅಂತ. ಇನ್ನು ಗುರುವಾರ ರಾತ್ರಿ ಒಂದು 11:34 ಸುಮಾರಿಗೆ ಈ ಜೆಬಿ ನಗರ ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಘಟನೆಯಲ್ಲಿ ಕಾರು ಚಾಲಕನ ಒಂದು ಅಜಾಗರೂಕತೆ ಎದ್ದು ಕಾಣ್ತಾ ಇರುವಂತದ್ದು. ಅಂದ್ರೆ ಮದ್ಯದ ಮುನ್ನಲ್ಲಿ ಅತಿ ವೇಗದ ಚಾಲನೆಯನ್ನ ಮಾಡ್ಕೊಂಡು ಬಂದು ಈತ ಈ ರೀತಿಯಾದಂತಹ ಒಂದು ಅಪಘಾತವನ್ನ ಮಾಡಿರುವಂತದ್ದು. ಇನ್ನು ಸಿಸಿಟಿವಿ ದೃಶ್ಯಾವಳಿಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಇನ್ನು ಹೋಟೆಲ್ ಹೊರಗಡೆ ಅಂದ್ರೆ ಊಟವನ್ನ ಮುಗಿಸ್ಕೊಂಡು ನಿಂತಹ ಯುವಕ ಯುವತಿಯರೇನಿದ್ದಾರೆ ಅವರು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ ಅನ್ನೋ ಒಂದು ದೃಶ್ಯಾವಳಿಗಳು ಕೂಡ ಕಂಡು ಬರುತ್ತೆ. ಇಂದಿರಾನಗರದಲ್ಲಿ ಇರುವಂತಹ 100 ಫೀಟ್ ರಸ್ತೆ ಏನಿದೆ, ಆ ಒಂದು ರಸ್ತೆಯಲ್ಲಿ ಈ ಒಂದು ಅಪಘಾತ ಸಂಭವಿಸಿರುವಂತದ್ದು. ಈ ಕಾರು ಚಾಲಕ ಏನಿದ್ದಾನೆ ಈತ ಯಥೋತತ್ವ ಡ್ರಿಂಕ್ ಮಾಡಿದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಅತಿ ವೇಗವಾಗಿ ಬಂದಂತಹ ಈತ ಏನಿದ್ದಾನೆ, ಈ ಡಿವೈಡರ್ ಏನಿದೆ ಆ ಡಿವೈಡರ್ಗೆ ಮೊದಲು ಗೊತ್ತಂತಹ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಯುವಕ ಯುವತಿಯರಿಗೆ ಈ ಶಬ್ದ ಕೂಡ ಕೇಳಿಸುತ್ತೆ. ಶಬ್ದ ಕೇಳಿಸಿದಂತಹ ಸಂದರ್ಭದಲ್ಲೇ ತಕ್ಷಣಕ್ಕೆ ಪಕ್ಕಕ್ಕೆ ಇವರು ಸರಿತಾರೆ. ಪಕ್ಕಕ್ಕೆ ಸರಿದ್ರಿಂದ ಇವರ ಜೀವ ಉಳಿದಿರುವಂತದ್ದು. ಇಲ್ದಿದ್ರೆ ಗಂಭೀರ ತೆರನಾದ ಗಾಯಗಳು ಮತ್ತು ಕೆಲವೊಬ್ಬರ ಜೀವ ಕೂಡ ಹೋಗುವಂತಹ ಸಾಧ್ಯತೆ ಕೂಡ ಇತ್ತು. ಅಷ್ಟು ವೇಗವಾಗಿ ಕಾರ್ ಬಂದು ಈ ಹೋಟೆಲ್ಗೂ ಕೂಡ ಗುದ್ದಿರುವಂತದ್ದು. ಹೋಟೆಲ್ಗೆ ಗುದ್ದಿದಂತಹ ರಭಸಕ್ಕೆ ಅಲ್ಲೇ ಇದ್ದಂತಹ ಗೋಡೆ ಕೂಡ ಕುಸಿದು ಬಿಟ್ಟಿದೆ. ಸದ್ಯಕ್ಕೆ ಕಾರು ಚಾಲಕರಿಗೂ ಕೂಡ ಸಣ್ಣ ಪುಟ್ಟ ಗಾಯ ಆಗಿದೆ. ಆತನನ್ನ ಕೆಳಗಿಳಿಸಿದಂತಹ ಸಂದರ್ಭದಲ್ಲಿ ಆತ ಮದ್ಯದ ಅಮಲ್ನಲ್ಲೂ ಕೂಡ ಇದ್ದ. ಹೀಗಾಗಿ ಆ ಪ್ರಕರಣವನ್ನ ಈಗ ಅಧಿಕಾರಿಗಳು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ತನಿಖೆಯನ್ನು ಕೂಡ ಮುಂದುವರಿಸಿರುವಂತದ್ದು ಮತ್ತು ಅಜಾಗರೂಕತೆ ಚಾಲನೆ ಆಗಿರ್ಬೋದು ಮತ್ತು ಡ್ರಿಂಕ್ ಅಂಡ್ ಡ್ರೈವ್ ಆಗಿರ್ಬೋದು, ಉಳಿದ ಕೇಸ್ಗಳನ್ನ ಈ ವಾಹನ ಚಾಲಕನ ಮೇಲೆ ದಾಖಲಿಸಿ ಈಗ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿರುವಂತದ್ದು. ಪ್ರವೀಣ್. ಓಕೆ ವಿಶ್ವನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.